ನಮಸ್ಕಾರ. ಇತ್ತೀಚೆಗೆ ಯುಎಇಲಿ ಹವಾಮಾನ ಸ್ವಲ್ಪ ಏರುಪೇರಾಗಿತ್ತಲ್ವಾ? ಹೌದೌದು, ಕೆಲವು ಕಡೆ ಮಳೆ, ಆಮೇಲೆ ಧೂಳಿನ ಬಿರುಗಾಳಿ, ತಾಪಮಾನ ಕಡಿಮೆಯಾಗಿದ್ದು ಎಲ್ಲ ಕೇಳಿಬಂತು. ಹ್ಮ್. ಅಬುಧಾಬಿ, ದುಬೈ ಕಡೆ ಜನರಿಗೆ ಸ್ವಲ್ಪ ಸಮಾಧಾನನೂ ಆಗಿರ್ಬೋದು. ಖಂಡಿತ. ಈ ಹವಾಮಾನ ಬದಲಾವಣೆ ಇದೆಯಲ್ಲ, ಇದರ ಹಿಂದೆ ಒಂದು ದೊಡ್ಡ ಟೆಕ್ನಾಲಜಿ ಕಥೆ ಇದೆ ಅಂತ ಅನಿಸ್ತಾ ಇದೆ. ಅದೇ ಮೋಡ ಬಿತ್ತನೆ ಅಥವಾ ಕ್ಲೌಡ್ ಸೀಡಿಂಗ್. ಕರೆಕ್ಟ್. ಯುಎಇ ತರಹ ಮರುಭೂಮಿ ಜಾಗದಲ್ಲಿ ನೀರು ಅನ್ನೋ ದೊಡ್ಡ ಸವಾಲು. ಹೌದು. ಅದಕ್ಕೆ ಮಳೆ ಜಾಸ್ತಿ ಮಾಡೋ ಈ ತಂತ್ರಜ್ಞಾನಕ್ಕೆ ಅಷ್ಟು ಮಹತ್ವ ಕೊಟ್ಟಿದ್ದಾರೆ. ಸರಿ, ಹಾಗಾದ್ರೆ ಇವತ್ತು ನಾವು ಯುಎಇ ಇದನ್ನ ಹೇಗ್ ಮಾಡ್ತಿದೆ, ಏನ್ ಟೆಕ್ನಾಲಜಿ ಬಳಸ್ತಿದ್ದಾರೆ, ಅದರ ಪರಿಣಾಮ ಏನು, ಇದೆಲ್ಲ ಸ್ವಲ್ಪ ಆಳವಾಗಿ ನೋಡೋಣವಾ, ಲಭ್ಯವಿರುವ ಮಾಹಿತಿಗಳ ಆಧಾರದ ಮೇಲೆ. ಖಂಡಿತ ನೋಡೋಣ. ಇದು ಯುಎಇಯಲ್ಲಿ ಬಹಳ ದೊಡ್ಡ ಮಹತ್ವಾಕಾಂಕ್ಷೆಯ ಯೋಜನೆನೇ ಸರಿ. ಈಗ ರಾಷ್ಟ್ರೀಯ ಹವಾಮಾನ ಕೇಂದ್ರ ಎನ್ಸಿಎಂ ಅಂತಾರಲ್ಲ, ಹೌದು, ಅವರ ಪ್ರಕಾರನೇ ಈ ವರ್ಷ ಇಲ್ಲಿವರೆಗೆ 185ಕ್ಕೂ ಹೆಚ್ಚು ಮೋಡ ಬಿತ್ತನೆ ಆಪರೇಷನ್ಸ್ ಮಾಡಿದ್ದಾರೆ. 185? ಜುಲೈ ಒಂದೇ ತಿಂಗಳಲ್ಲೇ 39 ಅಂತೆ? ಹೌದೌದು, ಜುಲೈ ತಿಂಗಳಲ್ಲೇ 39. ಬಾಪ್ರೆ, ಅದು ದೊಡ್ಡ ಸಂಖ್ಯೆ. ಆದ್ರೆ ಒಂದು ನಿಮಿಷ, ಈಗ ಸದ್ಯಕ್ಕೆ ಮಳೆ ನಿರೀಕ್ಷೆ ಇದೆಯಾ? ಎನ್ಸಿಎಂನ ಡಾಕ್ಟರ್ ಅಹ್ಮದ್ ಹಬೀಬ್ ಏನಾದ್ರೂ ಹೇಳಿದಾರಾ? ಅವರು ಹೇಳೋ ಪ್ರಕಾರ ಸದ್ಯಕ್ಕೆ ಮೋಡಗಳ ಸ್ಥಿತಿ ನೋಡಿದ್ರೆ ಮುಂದಿನ ಕೆಲವು ದಿನ ಮಳೆ ಸಾಧ್ಯತೆ ಕಡಿಮೆ ಅಂತೆ. ಓ, ಹಾಗಾ? ಆದ್ರೆ ಯಾವಾಗ ಕನ್ವೆಕ್ಟಿವ್ ಮೋಡಗಳು ಅಂದ್ರೆ ಮಳೆ ತರುವಂತಹ ದೊಡ್ಡ ಮೋಡಗಳು ಕಾಣಿಸ್ಕೊಳ್ಳುತ್ತೋ ಆಗಂತೂ ಖಂಡಿತ ಆಪರೇಷನ್ ಮಾಡ್ತಾರೆ. ಸರಿ ಸರಿ. ಈ ಕಾರ್ಯಾಚರಣೆಗಳಿಗೆ ಯಾವ ತರಹದ ಟೆಕ್ನಾಲಜಿ ಬಳಸ್ತಾರೆ? ಬರೀ ಉಪ್ಪು ಹಾಕ್ತಾರಾ ಮೋಡಕ್ಕೆ, ಅಥವಾ ಇನ್ನೂ ಬೇರೆ ಏನಾದ್ರೂ ಇದೆಯಾ? ಇಲ್ಲಲ್ಲ, ಅದು ಈಗ ಬಹಳ ಅಡ್ವಾನ್ಸ್ಡ್ ಆಗಿದೆ. ಅವರು ಹೈಗ್ರೋಸ್ಕೋಪಿಕ್ ಫ್ಲೇರ್ಗಳು ಅಂತಾರೆ. ಹೈಗ್ರೋಸ್ಕೋಪಿಕ್ ಅಂದ್ರೆ ತೇವಾಂಶ ಬೇಗ ಹೀರ್ಕೊಳ್ಳುವ ಜ್ವಾಲೆಗಳು, ಆಮೇಲೆ ನ್ಯಾನೋ ಮೆಟೀರಿಯಲ್ಗಳು, ಕೆಲವೊಮ್ಮೆ ಎಲೆಕ್ಟ್ರಿಕ್ ಚಾರ್ಜ್ ಕೊಡುವ ಉಪಕರಣಗಳನ್ನು ಬಳಸ್ತಾರೆ. ನ್ಯಾನೋ ಮೆಟೀರಿಯಲ್ಸ್ ಅದು ಹೇಗೆ ಸಹಾಯ ಮಾಡುತ್ತೆ? ಅದು ಇನ್ನೂ ಸಣ್ಣ ನೀರಿನ ಕಣಗಳನ್ನ ಒಟ್ಟು ಸೇರಿಸಿ ಹನಿಗಳಾಗ್ಸೋಕೆ ಹಳೆ ವಿಧಾನಗಳಿಗಿಂತ ಹೆಚ್ಚು ಪರಿಣಾಮಕಾರಿ. ಬೇಸಿಕಲಿ ಸೂಕ್ಷ್ಮ ಮಟ್ಟದಲ್ಲಿ ಕೆಲಸ ಮಾಡುತ್ತೆ. ಇಂಟ್ರೆಸ್ಟಿಂಗ್. ಇದ್ರಲ್ಲಿ ಎಐ ಅಂದ್ರೆ ಕೃತಕ ಬುದ್ಧಿಮತ್ತೆ, ಮಷೀನ್ ಲರ್ನಿಂಗ್ ಎಲ್ಲ ಪಾತ್ರ ಇದೆ ಅಂತಾನೂ ಕೇಳಿದ್ದೆ. ಖಚಿತವಾಗಿಯೂ ಇದೆ. ಎಐ ಇಂದ ಹವಾಮಾನ ಮುನ್ಸೂಚನೆ, ಯಾವ ಮೋಡ ಬಿತ್ತನೆಗೆ ಸರಿ ಸೂಕ್ತ ಅಂತ ಕಂಡುಹಿಡಿಯೋಕೆ ಮಷೀನ್ ಲರ್ನಿಂಗ್ ಮಾಡೆಲ್ಸ್. ಓ, ಇದೆಲ್ಲ ರಿಯಲ್ ಟೈಮ್ ಮಾನಿಟರಿಂಗ್ ಜೊತೆಗೆ ಸೇರಿ ಕಾರ್ಯಾಚರಣೆಯನ್ನ ಹೆಚ್ಚು ನಿಖರವಾಗಿ ಸರಿಯಾದ ಸಮಯಕ್ಕೆ ಮಾಡೋಕೆ ಸಹಾಯ ಮಾಡುತ್ತೆ. ಅಂದ್ರೆ ಸರಿಯಾದ ಮೋಡಕ್ಕೆ ಸರಿಯಾದ ಟೈಮಲ್ಲಿ ಟಾರ್ಗೆಟ್ ಮಾಡ್ಬೋದು. ಎಕ್ಸಾಕ್ಟ್ಲಿ. ಸರಿ, ಟೆಕ್ನಾಲಜಿ ಗೊತ್ತಾಯ್ತು. ಆದ್ರೆ ಇದನ್ನ ಮಾಡೋದು ಹೇಗೆ? ಇದು ವರ್ಷಪೂರ್ತಿ ನಡೀತಾ ಇರುತ್ತಾ? ಹೌದು, ಇದು ದೊಡ್ಡ ಪ್ರಮಾಣದ ನಿರಂತರ ಪ್ರಯತ್ನ. ಯುಎಇ ಪ್ರತಿ ವರ್ಷ ಸುಮಾರು 900 ಗಂಟೆಗಳ ಕಾಲ ಮೋಡ ಬಿತ್ತನೆ ಮಾಡುತ್ತೆ. 900 ಗಂಟೆಗಳು? ಹೌದು. ಇದಕ್ಕಂತಾನೆ ವಿಶೇಷ ಟ್ರೈನಿಂಗ್ ಪಡೆದ ಪೈಲಟ್ಗಳು, 4 ಮೀಸಲು ವಿಮಾನಗಳು, ದೊಡ್ಡ ನೆಟ್ವರ್ಕ್ ರಾಡಾರ್ಗಳು, ಆಟೋಮ್ಯಾಟಿಕ್ ವೆದರ್ ಸ್ಟೇಷನ್ಗಳು ಎಲ್ಲ ಇವೆ. ಇದಕ್ಕೆ ಖರ್ಚು ಕೂಡ ಭಾರಿನೇ ಇರ್ಬೇಕಲ್ಲ? 1 ಗಂಟೆಗೆ ಸುಮಾರು 29,000 ದಿರ್ಹಂ, ಅಂದ್ರೆ $8,000 ಅಂತೆ. ಹೌದು, ಖರ್ಚು ಗಣನೀಯವಾಗಿದೆ. ಆದ್ರೆ ನೀರಿಲ್ಲದ ದೇಶಕ್ಕೆ ಇದು ಒಂದು ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಇದ್ದ ಹಾಗೆ. ಹೌದು. ಕ್ಯಾಪ್ಟನ್ ಮಾರ್ಕ್ ನ್ಯೂಮನ್ ಅನ್ನೋ ಪೈಲಟ್ ಹೇಳಿದ ಹಾಗೆ ಒಂದು ಆಪರೇಷನ್ ಸುಮಾರು 3 ಗಂಟೆ ನಡೆಯುತ್ತೆ. 3 ಗಂಟೆ? ಹೌದು. ಅವರು ಕ್ಯುಮುಲಸ್ ಮೋಡಗಳ ಕೆಳಗೆ ಹೋಗಿ ಅಪ್ ಡ್ರಾಫ್ಟ್ ಅಂದ್ರೆ ಗಾಳಿ ಮೇಲಕ್ಕೆ ತಳ್ಳೋ ಜಾಗ ಸಿಕ್ಕಾಗ ಅಲ್ಲಿ ಉಪ್ಪಿನ ಕಣಗಳಿರೋ ಫ್ಲೇರ್ಗಳನ್ನ ಬಿಡ್ತಾರೆ. ಅಂದ್ರೆ ಅಕ್ಷರಶಃ ಮೋಡಕ್ಕೆ ಉಪ್ಪು ಹಾಕಿ ಮಳೆ ಬೇಗ ಬರೋ ಹಾಗೆ ಮಾಡೋದು. ಹಂಗನ್ಕೋಬಹುದು. ಹನಿಗಳು ಬೇಗ ದೊಡ್ಡದಾಗೋಕೆ ಸಹಾಯ ಮಾಡುತ್ತೆ. ಇದರಿಂದ ಮಳೆ ಎಷ್ಟು ಜಾಸ್ತಿ ಆಗ್ಬೋದು? ಗುರಿ ಏನೋ 10-25% ಹೆಚ್ಚಳ ಅಂತ ಹೇಳ್ತಾರೆ. ಇದು ನಿಜವಾಗ್ಲೂ ಆಗುತ್ತಾ? ಹೌದು, ಅದು ಅವರ ಗುರಿ. ನೇಚರ್ ರಿಸರ್ಚ್ ಜರ್ನಲ್ನ ಒಂದು ಸ್ಟಡಿ ಪ್ರಕಾರ ವಾರ್ಷಿಕವಾಗಿ 168 ಮಿಲಿಯನ್ ಕ್ಯೂಬಿಕ್ ಮೀಟರ್ಗಳಷ್ಟು ಹೆಚ್ಚು ಮಳೆ ಬರ್ಬೋದು ಅಂತ ಒಂದು ಅಂದಾಜಿದೆ. ಅಷ್ಟು ದೊಡ್ಡ ವ್ಯತ್ಯಾಸ ಯಾಕೆ? 168 ಅಂದ್ರೆ? ಅದು ಆಯಾ ವರ್ಷ ಸಿಗೋ ಮೋಡಗಳ ಮೇಲೆ, ಅವುಗಳ ಸ್ವಭಾವ, ಆಪರೇಷನ್ ಎಷ್ಟು ಸಕ್ಸಸ್ ಆಯ್ತು ಅನ್ನೋದ್ರ ಮೇಲೆಲ್ಲ ಅವಲಂಬಿಸಿರುತ್ತೆ. ಸರಿ, ಇದು ಬಳಸೋಕೆ ಸಿಗೋ ನೀರಿಗೆ ಹೇಗೆ ಕನ್ವರ್ಟ್ ಆಗತ್ತೆ? ಯುಎಇ ರಿಸರ್ಚ್ ಪ್ರೋಗ್ರಾಮ್ ಫಾರ್ ರೇನ್ ಎನ್ಹಾನ್ಸ್ಮೆಂಟ್ ಸೈನ್ಸ್ ಅಂದ್ರೆ UAREP ಅವರ ಪ್ರಕಾರ ಇದರಿಂದ ಸುಮಾರು 84-419 ಮಿಲಿಯನ್ ಕ್ಯೂಬಿಕ್ ಮೀಟರ್ನಷ್ಟು ಬಳಸಬಹುದಾದ ನೀರು ಸಿಗ್ಬೋದು. ಇದು ಯುಎಇಯ ಒಟ್ಟು ವಾರ್ಷಿಕ ಮಳೆ ಇದೆಯಲ್ಲ, ಸುಮಾರು 6.7 ಬಿಲಿಯನ್ ಕ್ಯೂಬಿಕ್ ಮೀಟರ್. ಅದರಲ್ಲಿ ಒಂದು ಗಮನಾರ್ಹ ಪಾಲು ಅಂತಾನೆ ಹೇಳ್ಬೋದು. ದೀರ್ಘಕಾಲದಲ್ಲಿ ಇದರ ಪರಿಣಾಮ ಕಾಣಿಸ್ತಿದೆಯಾ? ಹೌದು, ಅದಕ್ಕೂ ಸ್ಟಡೀಸ್ ಇವೆ.
ರಿಸರ್ಚ್ ಗೇಟ್ನಲ್ಲಿ ಪ್ರಕಟವಾದ ಒಂದು ಅಧ್ಯಯನ ಹೇಳುತ್ತೆ 2003ರಿಂದ 2019ರ ಅವಧಿಯಲ್ಲಿ ಮೋಡ ಬಿತ್ತನೆ ಮಾಡಿದ ಪ್ರದೇಶಗಳಲ್ಲಿ ಅದಕ್ಕಿಂತ ಹಿಂದಿನ 20 ವರ್ಷಗಳಿಗೆ ಹೋಲಿಸಿದ್ರೆ 1981ರಿಂದ 2002 ಹೌದು ಅದಕ್ಕೆ ಹೋಲಿಸಿದ್ರೆ ಸರಾಸರಿ 23%ರಷ್ಟು ವಾರ್ಷಿಕ ಮಳೆ ಹೆಚ್ಚಾಗಿದೆ ಅಂತ. 23%. ಅದು ಗಮನಾರ್ಹ ಹೆಚ್ಚಳವೇ ಸರಿ. ಈ ಯುಎಇಪಿ ಪ್ರೋಗ್ರಾಂ ಬಗ್ಗೆ ಹೇಳಿ ಸ್ವಲ್ಪ. ಇದು ಬರೀ ಯುಎಇಗೆ ಮಾತ್ರೇನಾ? ಇಲ್ಲ. ಇದು ಯುಎಇಯ ಅಧ್ಯಕ್ಷೀಯ ವ್ಯವಹಾರಗಳ ಸಚಿವಾಲಯ ಶುರು ಮಾಡಿದ್ದು ಎನ್ಸಿಎಂ ನಡ್ಸ್ಕೊಂಡು ಹೋಗ್ತಾ ಇದೆ. ಆದರೆ ಇದು ಒಂದು ಗ್ಲೋಬಲ್ ಇನಿಷಿಯೇಟಿವ್. ಓ, ಗ್ಲೋಬಲ್. ಹೌದು. ಇದರ ನಿರ್ದೇಶಕಿ ಅಲ್ಯಾ ಅಲ್ ಮಜ್ರೂಯಿ ಹೇಳೋ ಹಾಗೆ ಇಲ್ಲಿನ ರಿಸರ್ಚ್ ಟೆಕ್ನಾಲಜಿ ಎಲ್ಲ ಬೇರೆ ದೇಶಗಳ ಗಮನನೂ ಸೆಳೆದಿದೆ. ನೀರು ಕಡಿಮೆ ಇರೋ ಬೇರೆ ದೇಶಗಳಿಗೂ ಈ ಜ್ಞಾನವನ್ನ ಹಂಚಿಕೊಳ್ಳೋದು, ಅಲ್ಲಿಗೂ ಅನ್ವಯಿಸೋದು ಇದರ ಉದ್ದೇಶಗಳಲ್ಲಿ ಒಂದು. ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಯುಎಇಯ ಈ ಪ್ರಯತ್ನ ಇದೆಯಲ್ಲ, ಇದು ಟೆಕ್ನಾಲಜಿ ಬಳಸಿ ಪರಿಸರದ ಸವಾಲುಗಳಿಗೆ ಉತ್ತರ ಹುಡುಕುವ ಒಂದು ದೊಡ್ಡ ಹೆಜ್ಜೆ ಅನ್ಬೋದು. ಖಂಡಿತವಾಗಿಯೂ. ಅವರು ಸಾಕಷ್ಟು ಹೂಡಿಕೆ ಮಾಡಿದ್ದಾರೆ, ಸಂಶೋಧನೆ ಮಾಡಿದ್ದಾರೆ. ಅದರ ಫಲವಾಗಿ ಮಳೆ ಪ್ರಮಾಣವನ್ನ ಹೆಚ್ಚಿಸೋಕ್ ಸಾಧ್ಯವಾಗಿದೆ. ಹೌದು, ತಂತ್ರಜ್ಞಾನವನ್ನ ಹೇಗೆಲ್ಲ ಬಳಸಬಹುದು ಅನ್ನೋದಕ್ಕೆ ಇದು ಒಳ್ಳೆಯ ಉದಾಹರಣೆ. ಖಂಡಿತ. ಸರಿ, ಈ ಚರ್ಚೆ ಮುಗಿಸೋ ಮುಂಚೆ ಕೇಳುಗರು ಯೋಚಿಸೋಕೆ ಒಂದು ವಿಷಯ ಬಿಟ್ಟು ಹೋಗೋಣ. ನೀರು ಜಾಸ್ತಿ ಸಿಗೋದು ಒಳ್ಳೆಯದೇ, ಅದರಲ್ಲಿ ಅನುಮಾನ ಇಲ್ಲ. ಆದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹವಾಮಾನವನ್ನೇ ಬದಲಾಯಿಸೋ ಪ್ರಯತ್ನ ಇದೆಯಲ್ಲ, ಇದರ ದೀರ್ಘಕಾಲೀನ ಪರಿಣಾಮಗಳು, ಅನಿರೀಕ್ಷಿತ ಪರಿಣಾಮಗಳು ಏನಾದರೂ ಇರಬಹುದಾ? ಇದರ ಸುಸ್ಥಿರತೆ ಬಗ್ಗೆ ನಾವಿನ್ನೂ ಜಾಸ್ತಿ ಯೋಚನೆ ಬೇಕಾ? ಏನನ್ಸುತ್ತೆ?